ಮೇಸ್ತ್ರಿ ಫೋನ್ ಮಾಡ್ತೀಯಾನೆ. ಹಲೋ ಮೇಸ್ತ್ರಿ, ಏನು ಸಮಾಚಾರ? ಸರ್ ಅದೇ ನಿನ್ನೆ ಸಿಮೆಂಟ್ ಲೋಡ್ ಬಂದಿತ್ತಲ್ವಾ? ಹೌದು ಬಂದಿತ್ತು. ಯಾಕೆ ಅದು ಸಾಕಾಗ್ತಿಲ್ವಾ? ಅದರಲ್ಲಿ 5-6 ಮೂಟೆ ಕಳ್ತನ ಆಗಿದೆ ಸರ್. ಏನು ಹೇಳ್ತಿದ್ದೆ ಮೇಸ್ತ್ರಿ? ಹೌದು ಸರ್, ರಾತ್ರಿ ಯಾರೋ ಬೀಗ ಹೊಡೆದು ಮೂಟೆಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಹುಡುಗರು ಫೋನ್ ಮಾಡಿದ್ರು, ಬಂದು ನೋಡಿದ್ರೆ 5 ಮೂಟೆ ಕಳವಾಗಿದೆ ಸರ್. ನನ್ನ ಟೈಮೇ ಸರಿ ಇಲ್ಲ ಮೇಸ್ತ್ರಿ. ನನ್ನೇ ತಾನೇ ತರಿಸಿದ್ದೀವಿ, ಇವತ್ತಿಗಾಗಿದೆ ಅಂದರೆ ನಿಮ್ಮ ಹುಡುಗರು ಯಾರಾದರೂ ತೊಗೊಂಡೋಗಿರ್ಬೋದಾ? ವಿಚಾರಿಸಿದ್ರಾ? ಸರ್ ನಮ್ಮ ಹುಡುಗರಿಗೆ ಅಂಥ ಬುದ್ಧಿ ಇಲ್ಲ ಸರ್. ನಾನೆಷ್ಟು ನಿಯತ್ತೋ ನಮ್ಮ ಹುಡುಗರು ಹಂಗೆ ಸರ್. ಸರಿ ಸರಿ, ಏನು ಮಾಡೋದು? ನನ್ನನ್ನು ಕೇಳಿದ್ರೆ ನಾನೇನು ಮಾಡಲಿ ಸರ್? ನಾನು ನಿಮಗೆ ಮುಂಚೆನೇ ಹೇಳಿದೆ ಅಲ್ವಾ ಸರ್, ಇಷ್ಟೆಲ್ಲ ಮೆಟೀರಿಯಲ್ ಇರುತ್ತೆ, ರಾತ್ರಿ ಹೊತ್ತು ಯಾರು ಇರಲ್ಲ, ಒಬ್ಬ ಸೆಕ್ಯೂರಿಟಿನ ಹಾಕಿ ಅಂತ ಹೇಳಿದ್ನಲ್ಲ ಸರ್. ಆಗ ನೀವು ಇಲ್ಲಿ ಬಂದು ಯಾವನ್ ತೊಗೊಂಡೋಗ್ತಾನೆ ಅಂತ ಹೇಳಿದ್ರೆ, ಈಗ ನೋಡಿ ಇವತ್ತು ಕಳ್ತನ ಮಾಡಿದವನು ನಾಳೆ ಬರಲ್ಲ ಅಂತ ಏನು ಗ್ಯಾರಂಟಿ? ಸೆಕ್ಯೂರಿಟಿನೆಲ್ಲ ಹೆಂಗ್ರಿ ವ್ಯವಸ್ಥೆ ಮಾಡೋಕ್ಕಾಗುತ್ತೆ? ಒಂದು ಕೆಲಸ ಮಾಡಿ, ಈ ನಿಮ್ಮಲ್ಲೇ ಕೆಲಸ ಮಾಡ್ತಾರಲ್ಲ ಅವರಲ್ಲಿ ಯಾರಾದರೂ ಒಬ್ಬರನ್ನ ರಾತ್ರಿ ಅಲ್ಲೇ ಇರೋದಕ್ಕೆ ವ್ಯವಸ್ಥೆ ಮಾಡ್ತೀರಾ? ಒಳ್ಳೆ ಮಾತು ಹೇಳಿದ್ರಿ ಸರ್. ಕೆಲಸ ಮಾಡಿ ರಾತ್ರಿನೂ ಕೆಲಸ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಸರ್? ನೀವೇ ಯಾರನ್ನ ಸೆಕ್ಯೂರಿಟಿಗೆ ಕೆಲ್ಸಕ್ಕೆ ಇಡಿ. ಅಲ್ಲ ಮೇಸ್ತ್ರಿ, ನಾನು ಅವ್ರಿಗೆ ಎಲ್ಲಿಂದ ದುಡ್ಡು ತಂದು ಕೊಡ್ಲಿ ರೀ? ನಿಮ್ಮ ಮೆಟೀರಿಯಲ್ ಉಳಿಬೇಕಂದ್ರೆ ಒಬ್ಬ ಸೆಕ್ಯೂರಿಟಿ ಬೇಕೇ ಬೇಕು ಸರ್. ನಮ್ದೇನಿದ್ರು ಕಟ್ಟ ಕೆಲಸ, ಕಾಯೋ ಕೆಲಸ ಅಲ್ಲ ಸರ್. ನಾಳೆ ದಿವಸ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮೇಲೆ ಹಾಕ್ಬೇಡಿ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಈಗ ಸೆಕ್ಯೂರಿಟಿ ಬೇಕಲ್ವಾ? ನೀವೇ ಯಾರಾದರೂ ನಂಬಿಕಸ್ಥರಿದ್ರೆ ನೋಡಿ ಹೇಳಿ. ಸರ್ ಕರ್ಸೋದೇನ ಕರೆಸ್ತೀನಿ, ನೀವು ಪೇಮೆಂಟ್ ಸರಿಯಾಗಿ ಕೊಡ್ತೀರ ತಾನೆ? ನಾನು ಕೊಡ್ತಾ ಇದ್ರೆ ನೀವು ಇದ್ದೀರಲ್ಲ ಅಂದರೆ ಆಯಿತು, ನಾನೇ ಕೊಡ್ತೀನಿ. ಕೊಡ್ತಾ ಇದ್ರೆ ನೀವು ಬಿಡ್ಬೇಕಲ್ಲ, ಬೈದು ಬಿದ್ದು ಬೇತಾಳಂತಾರ. ಸರಿ ಕೊಡ್ತೀನಿ, ವ್ಯವಸ್ಥೆ ಮಾಡಿ. ಆಯ್ತು ಸರ್. ಅಯ್ಯೋ ಇವನಬ್ಬ ಒಳ್ಳೆ ನಮಗೆ ತಗಲಾಕ್ಬಿಟ್ನಲ್ಲಪ್ಪ. ಅಣ್ಣ ನಾನೊಂದು ಸೈಟಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ, ಅಲ್ಲಿ ಒಳ್ಳೆ ವಾಚ್ಮ್ಯಾನ್ ಬೇಕಾಯಿತು. ಯಾರಾದರೂ ಇದ್ರೆ ಹೇಳೋಣ. ಆಯಿತು ಬಿಡು, ಅರ್ಥ ಆಯಿತು. ಅಟ್ಲೀಸ್ಟ್ ನೀವಾದರೂ ಬಂದ್ರಲ್ಲ, ನಂಗೆ ಅದೇ ಖುಷಿ. ನೀವು ಏನಾದ್ರು ಬಂದಿರಲಿಲ್ಲ ಅಂದರೆ ನಾನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಜಾನವ್ರೆ, ನಿಮ್ಮನ್ನು ನೋಡಲೇಬೇಕು ಅಂತ ಅಜ್ಜಿನೇ ಹಠ ಮಾಡಿ ನಮ್ಮನ್ನ ಕರ್ಕೊಬಂದಿದ್ದು. ನನ್ನ ಮುದ್ದು ಅಜ್ಜಿ ಇದು. ಯಾಕೆ ನೀನು ಚಿಕ್ಕ ಮಗ ಥರ ಆಡ್ತಿದ್ಯಾ? ಈಗ ನೀನು ದಾಯ ಆಗ್ತಿದ್ಯಾ ಅನ್ನೋದು ನೆನಪಿರಲಿ. ಅದೇ ಮತ್ತೆ, ತಾಯಿ ಆಗ್ತಿದ್ರೆ ನಾನು ಹಿಂಗೆ ಮುದ್ದು ಮಾಡಬಾರ್ದಾ? ಮುದ್ದೊಳ್ಳೆ ಕಥೆ ಆಯಿತು. ರೀ, ಅಮ್ಮ ವೆಂಕಿ ಚಲ್ವಿ ಇಷ್ಟೊತ್ತಿಗೆ ಜಾನು ಮನೆಗೆ ತಲುಪಿರ್ತಾರಲ್ವಾ? 10 ಗಂಟೆಗೆ ಹೊರಟ್ರು, ಖಂಡಿತ ತಲುಪಿರ್ತಾರೆ. ಯಾವುದಕ್ಕೂ ಒಂದು ಫೋನ್ ಮಾಡ್ಬಿಡ್ತೀನಿ ಬಿಡ. ಬೇಡ ರೀ, ಈಗಷ್ಟೇ ತಲುಪಿದ್ರೆ ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಿಡಿ. ಜಾನು ಹತ್ರ ಮಾತಾಡ್ಲಿ. ಅದರಲ್ಲೂ ನಾನು ಹೋಗಿಲ್ಲ ಅಂತ ಜಾನು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಸ್ವಲ್ಪ ಹೊತ್ಬಿಟ್ಟು ಫೋನ್ ಮಾಡೋಣ. ಆಯ್ತು ಬಿಡ, ಹಾಗೆ ಮಾಡ್ತೀನಿ. ಲಕ್ಷ್ಮಿ, ನಾನು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಮೊನ್ನೆ ಚೆನ್ನಪ್ಪ ಸಿಕ್ಕಿದ್ರು. ಅಂಥದ್ದು ಯಾವ್ದಾದ್ರು ಕೆಲಸ ಇದ್ರೆ ಹೇಳಪ್ಪ ಅಂತ ಹೇಳಿದೆ. ಹುಡುಕ್ತೀನಿ, ಖಂಡಿತ ಸಿಗುತ್ತೆ, ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಒಳ್ಳೇದಾಯ್ತು ಬಿಡಿ. ನನಗೆ ಭಯ ಆಗಿತ್ತು, ನೀವು ಎಲ್ಲಿ ಮತ್ತೆ ರಾತ್ರಿ ಎಲ್ಲ ಆಟೋ ಓಡಿಸಿ ಆರೋಗ್ಯನ ಹಾಳು ಮಾಡ್ಕೋತೀರೋ ಅಂತ. ನಿದ್ದೆ ಇಲ್ಲದೆ ಆಟೋ ಓಡಿಸೋದು ಅಷ್ಟು ಒಳ್ಳೇದಲ್ಲ ರೀ. ಅಷ್ಟೊತ್ತಲ್ಲಿ ಯಾರು ಹೇಗೆ ಗಾಡಿ ಓಡಿಸ್ತಿರ್ತಾರೋ ಏನೋ. ಈಗಿನ ರಸ್ತೆಗಳು ಮೊದಲೇ ಸರಿ ಇಲ್ಲ. ಏನು ಮಾಡಲಿ ಲಕ್ಷ್ಮಿ, ನನಗೆ ಗೊತ್ತಿರೋ ಮೆಕ್ಯಾನಿಕ್ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂದರೆ ರಾತ್ರಿ ಹೊತ್ತು ಯಾವ ವರ್ಕ್ಶಾಪ್ಗಳು ತೆಗೆದಿರಲ್ಲ. ಯಾವುದೋ ಒಂದು
ಒಂಚೂರು ಕೈಗೆ ದುಡ್ಡು ಬರೋ ಥರ ಕೆಲಸ ಸಿಕ್ಕಿದ್ರೆ ಸಾಕಷ್ಟೆ. ಹೌದು ರೀ, ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸ್ವಲ್ಪ ದಿನ ಅನುಸರಿಸ್ಕೊಂಡು ಹೋಗೋಣ. ಆದರೆ ಯಾವುದೇ ಕಾರಣಕ್ಕೂ ನೀವು ಆರೋಗ್ಯ ಮಾತ್ರ ಹಾಳು ಮಾಡ್ಕೋಬೇಡಿ. ಸರಿಯಾದ ಸಮಯಕ್ಕೆ ಊಟ ಮಾಡಿ, ಸ್ವಲ್ಪ ಹೊತ್ತಾದರೂ ನಿದ್ದೆ ಮಾಡಬೇಕು ಅಂತ ಕೆಲಸ ಹುಡ್ಕೊಳ್ಳಿ. ಲಕ್ಷ್ಮಿ, ಇಷ್ಟು ವರ್ಷ ಆಯಿತು, ಇಂಥದ್ದು ಮಾಡಬೇಡಿ ಅಂದರೆ ಅದನ್ನು ನಾನು ಮಾಡಿದ್ದೀನ? ಇದನ್ನು ಅಷ್ಟೇ, ನೀನು ಹೇಳ್ದಂಗೆ ಕೇಳ್ತೀನಿ. ಬೇಬಿ, ಬಿಸ್ನೆಸ್ ಬಗ್ಗೆ ಏನು ಯೋಚನೆ ಮಾಡಿದೆ? ಯಾರ ಹತ್ರ ಆದರೂ ಕೇಳಿದ್ಯಾ? ವಿಚಾರಿಸ್ತಾ ಬೇಬಿ, ಆದಷ್ಟು ಬೇಗ ಏನಾದ್ರು ಮಾಡ್ತೀನಿ. ನೋಡ್ ಹರಿ, ಇಷ್ಟು ದಿನ ಏನಾಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇನ್ಮೇಲಾದರೂ ನಿನ್ನ ಲೈಫ್ನ ಸೀರಿಯಸ್ ಆಗಿ ತಗೋ. ನಾವಿಬ್ರು ಜೊತೆಗಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ ಲಿವಿಂಗ್ ಎಕ್ಸಾಂಪಲ್ ಆಗಿರಬೇಕು. ಎಷ್ಟೋ ಜನಕ್ಕೆ ಅವ್ರ ಲೈಫಲ್ಲಿ ಬಿದ್ದಾಗ ಬೆನ್ತಟ್ಟಿ ಪ್ರೋತ್ಸಾಹ ಮಾಡೋರಿರಲ್ಲ, ಗೆದ್ದಾಗ ಪ್ರಶಂಸೆ ಮಾಡೋರಿರಲ್ಲ. ಆದರೆ ನಾನು ನಿನ್ನ ಜೊತೆಲಿ ಇರ್ತೀನಿ. ಅದೆಂಥ ಸಿಚುಯೇಷನ್ ಬಂದರೂ ಪರವಾಗಿಲ್ಲ, ಇಬ್ಬರು ಜೊತೆ ನಿಂತ್ಕೊಂಡು ಫೇಸ್ ಮಾಡೋಣ. ಥ್ಯಾಂಕ್ ಯು ಬೇಬಿ. ನೀನೊಬ್ಬಳು ನನ್ನ ಲೈಫಲ್ಲಿ ಇಲ್ಲದೆ ಇದ್ದಿದ್ರೆ ಪ್ರಾಯಶಃ ನಾನು ಬದುಕಿರ್ತಾ ಇರಲಿಲ್ಲ. ಚೇಚೆ, ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡಬೇಡ. ಆ ಥರ ಏನೂ ಆಗಬಾರ್ದು ಅಂತಾನೆ ಅಲ್ವಾ ಆ ದೇವರು ನಮ್ಮಿಬ್ಬರನ್ನ ಜೋಡಿ ಮಾಡಿರೋದು. ನಿಜ, ನೀನಿದ್ದಾಗ ನನಗೆ ಯಾವ ಯೋಚನೆ ಹೇಳು. ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಐ ಲವ್ ಯು ಟು.